ಮೊದಲು ಇದೊಂದು ಸಿನಿಮ್ಯಾಟಿಕ್ ಕ್ಲಿಪ್ ಇದೆ. ಇದನ್ನ ನೋಡ್ಕೊಂಡು ಬನ್ನಿ. ಆಮೇಲೆ ಕತೆ ಏನಿದೆ ಅದನ್ನ ಹೇಳ್ತೀನಿ. ಡೇಸ್ ಆಫ್ ಬೆಂಗಳೂರಿನ ಒಂದು ಬೆಳಗ್ಗಿನ ವೀಡಿಯೋಗೆ ಎಲ್ರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬೆಂಗಳೂರು ಅನ್ನೋ ಒಂದು ದೊಡ್ಡ ಸಮುದ್ರದಲ್ಲಿ KR ಮಾರ್ಕೆಟ್ ಅನ್ನೋ ಒಂದು ದೊಡ್ಡ ಮಾರ್ಕೆಟ್ ಇದೆ. ಇವತ್ತು ವಿಷಯಗಳನ್ನ ಹೇಳೋಕ್ಕಿಂತ ಸ್ವಲ್ಪ ವೀಡಿಯೋಸ್ಗಳನ್ನ ತೋರಿಸ್ಬೇಕಿತ್ತು. KR ಮಾರ್ಕೆಟ್ ಅಂತ ಹೇಳಿದರೆ ಇಂದು ಇರುವ KR ಮಾರುಕಟ್ಟೆ ಪ್ರದೇಶದಲ್ಲಿ ಮೊದಲು ಒಂದು ಸಿದ್ದಿಕಟ್ಟೆ ಕಣಿವೆ ಇತ್ತು. ಅದು ಹಳೆಯ ಬೆಂಗಳೂರು ಪಟ್ಟಣದ ಜನರಿಗೆ ನೀರಿನ ಮೂಲವಾಗಿತ್ತು. ನಂತರ 1850ರ ದಶಕದಲ್ಲಿ ಆ ಕಲ್ಯಾಣಿ ಮುಚ್ಚಲ್ಪಟ್ಟಿತು ಮತ್ತು ಆ ಸ್ಥಳದಲ್ಲಿ ಸಾಪ್ತಾಹಿಕ ಸಂತೆ ನಡೆಯಲು ಪ್ರಾರಂಭವಾಯಿತು. 1900ರ ಆರಂಭದಲ್ಲಿ ಬೆಂಗಳೂರಿನಲ್ಲಿ ಪ್ಲೇಗ್ ರೋಗದ ನಂತರ ಹಳೆಯ ಅಶುದ್ಧ ಮಾರುಕಟ್ಟೆಗಳನ್ನು ತೆರವುಗೊಳಿಸಿ ಹೊಸ ಮಾರುಕಟ್ಟೆ ನಿರ್ಮಾಣದ ಯೋಜನೆ ಪ್ರಾರಂಭವಾಯಿತು. ಫ್ರೆಂಡ್ಸ್, ನಾನಿವಾಗ ಏನು ಓದಿದ್ದು ಅದು ಗೂಗಲ್ ಮಾಡಿದ್ದೆ. ಆ ಇನ್ಫಾರ್ಮೇಷನ್ನ ಜಸ್ಟ್ ಓದಿದ್ದಷ್ಟೇ. KR ಮಾರ್ಕೆಟ್ ಅಂದರೆ ಇದು ಪರ್ಟಿಕ್ಯುಲರ್ ಫ್ಲವರ್ ಮಾರ್ಕೆಟು. ಹಾಗಾಗಿಬಿಟ್ಟು ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ. ಈ ಒಂದು ಮಾರ್ಕೆಟ್ ಒಳಗಡೆ ಬಂದರೆ ಬರೀ ಹೂಗಳ ವೆರೈಟೀಸನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗನ್ಸುತ್ತೆ ಒಂದು 3-4 ತಿಂಗಳು ಬೇಕಾಗ್ಬೋದು. ಅಷ್ಟು ವೆರೈಟೀಸ್ ಇದೆ. ಏಷ್ಯಾದಲ್ಲೇ ಅತಿ ದೊಡ್ಡ ಹೂವಿನ ಮಾರುಕಟ್ಟೆ ಅಂತ ನಮ್ಮ KR ಮಾರ್ಕೆಟಿಗೆ ಹೆಸರಿದೆ. ಇನ್ನೂ ಒಂದು ದೊಡ್ಡ ಹೆಲ್ಪ್ ಏನಂತ ಹೇಳಿದರೆ, ನಮ್ಮ ಸುತ್ತಮುತ್ತ ಹಳ್ಳಿಗಳೇನಿದೆ, ನಮ್ಮ ಬೆಂಗಳೂರಿಂದ ಸ್ವಲ್ಪ ಹತ್ತಿರದಲ್ಲೇ ಇರುವಂತಹ ಎಲ್ಲ ಸಿಟಿಗಳಲ್ಲಿ ಬೆಳೆಯುವಂಥ ಹೂಗಳಿಗೆಲ್ಲ ಒಂದು ಒಳ್ಳೆ ಮಾರುಕಟ್ಟೆ ಸಿಗ್ತಾ ಇದೆ. ಇದು ಒಂದು ದೊಡ್ಡ ಬೆನಿಫಿಟ್ ಅಂತಲೇ ಹೇಳ್ಬೋದು. ಹಾಗಾಗಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತುಂಬ ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನೀವು ಯಾವತ್ತಾದರೂ ಫ್ರೀ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಮಾರ್ಕೆಟಿಗೆ ಒಂದು ಸರಿ ವಿಸಿಟ್ ಮಾಡಿ. ಇದು ನೈಟೆಲ್ಲ ಆನ್ ಇರುವಂತಹ ಒಂದು ಮಾರ್ಕೆಟ್. ಇದು ನೈಟು 2 o'clock ಸ್ಟಾರ್ಟ್ ಆಗುತ್ತೆ. ಯಾವಾಗ ಬ್ಯಾಂಗ್ಳೂರು ಡೇ ಟೈಮಲ್ಲಿ ಟ್ರಾಫಿಕ್ ತುಂಬ ಕಡಿಮೆ ಇರುತ್ತೆ, ಡೇ ಟೈಮಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ನೈಟಲ್ಲಿ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ. ಅಂಥ ಟೈಮಲ್ಲಿ ಹೊರಗಡೆಯಿಂದ ಟ್ರಕ್ಗಳೆಲ್ಲ ಬರುತ್ತೆ, ಸಣ್ಣ ಪುಟ್ಟ ಗಾಡಿಗಳು ಬಂದು ಇಲ್ಲಿ ಸ್ಟಾಕ್ಗಳನ್ನೆಲ್ಲ ಹಾಕಿ ಇಟ್ಕೊಂಡಿರ್ತಾರೆ. ಮತ್ತು ಒಂದು 2 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. ನೈಟ್ 2 ಗಂಟೆ 3 ಗಂಟೆ ಈ ಟೈಮಿಂದನೇ ಸ್ಟಾರ್ಟ್ ಮಾಡಿಬಿಟ್ಟು ನಾರ್ಮಲಿ ಒಂದು 7:30 to 8 o'clock ತನಕ ಅಷ್ಟೇ ಇರುತ್ತೆ. ಅಲ್ಲಿ ನಿಮಗೇನು ಅಂಗಡಿಗಳೆಲ್ಲ ಪೋರ್ಷನ್ಸ್ ಕಾಣಿಸ್ತಾ ಇದೆ ಅದೆಲ್ಲ 10 ಗಂಟೆಯಿಂದ ಓಪನ್ ಆಗುತ್ತೆ. ಹಾಗಾಗಿಬಿಟ್ಟು ಅಲ್ಲಿ ಪೊಲೀಸವರು ಮತ್ತು ಟ್ರಾಫಿಕ್ ಅವರೆಲ್ಲ ಬಂದು ಅವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇರ್ತಾರೆ. ಹಾಗಾಗಿಬಿಟ್ಟು ನೀವೇನಾದರೂ ಬರಬೇಕು ಅಂದ್ಕೊಂಡ್ರೆ ತುಂಬ 2-3 ಗಂಟೆಗೆಲ್ಲ ಬರೋದಷ್ಟು ಒಳ್ಳೆಯದಲ್ಲ ಅನಿಸುತ್ತೆ. ನೀವು ಏನಾದರೂ ಫ್ಲವರ್ ಬೈ ಮಾಡಬೇಕು ಅಂತ ಏನಾದರೂ ಇದ್ದರೆ ಬರೋದು ತೊಂದರೆ ಇಲ್ಲ. ಬಟ್ ನೀವೊಂದು ಜಸ್ಟ್ ವಿಸಿಟ್ಗೋಸ್ಕರ ಬರೋದಾದರೆ ಒಂದು 5:30 ಮೇಲೆ 6 o'clock ಮೇಲೆ ಬರೋದು ತುಂಬ ಒಳ್ಳೆಯದು. ತುಂಬ ಕತ್ತಲು ಇರೋದಿಲ್ಲ. ಸೊ ನಾರ್ಮಲಿ ಅಂಥ ಟೈಮ್ ಚೆನ್ನಾಗಿರುತ್ತೆ. ನೀವು ಬ್ಯಾಂಗ್ಳೂರಲ್ಲಿದ್ದರೆ ದಯವಿಟ್ಟು ಈ ಮಾರ್ಕೆಟ್ನ ಒಂದು ಸತಿನಾದ್ರೂ ಒಂದು ವಿಸಿಟ್ ಮಾಡಿ ನೋಡಿ. 8 ಗಂಟೆ ಮೇಲೆ ಬರಬೇಡಿ, ಒಂದು 7 o'clock ಮುಂಚೆನೇ ಬನ್ನಿ. ಯಾಕೆಂತೇಳಿದರೆ 7 o'clock ಮೇಲೆ ಇದು ಇರೋದಿಲ್ಲ. ಎಷ್ಟು
ಎಷ್ಟು ಶಾಕ್ ಆಗಿಬಿಟ್ಟೆ ನಾನು ಅಂದರೆ, ನಿಜವಾಗ್ಲೂ ಈ ರೀತಿಯ ಒಂದು ಮಾರ್ಕೆಟ್, ಇಷ್ಟು ದೊಡ್ಡ ಮಾರ್ಕೆಟ್, ಇಷ್ಟು ಜನರಿಗೆ ಕೆಲಸ ಕೊಟ್ಟಿರುವಂತಹ ಮಾರ್ಕೆಟ್, ರೈತರು ಬೆಳೆದಿರುವಂತಹ ಹೂಗಳನ್ನು ಡೈರೆಕ್ಟಾಗಿ ಅವರೇ ತಗೊಂಬಂದು ಇಲ್ಲಿ ಒಂದು ಬೈಯರ್ಸನ್ನು ಯಾರಿಗೆ ಬೇಕಾಗಿದೆ ಅವ್ರನ್ನ ಹುಡುಕುವಂಥ, ಅವ್ರಿಗೆ ಸೇಲ್ ಮಾಡುವಂಥ ಒಂದು ಒಳ್ಳೆ ಆಪರ್ಚುನಿಟಿ ಈ ಮಾರ್ಕೆಟಿಂದ ಸಿಕ್ಕಿದೆ. ಅದು ಈ ಥರದ್ದೆಲ್ಲ ಸ್ಪೆಷಲ್ ಥಿಂಗ್ಗಳು ನಡೆಯೋದು ನಮ್ಮ ಬೆಂಗಳೂರಿನಲ್ಲಿ ಮಾತ್ರನೇ. ಯಾವುದೇ ಒಬ್ಬ ದೊಡ್ಡ ದಲ್ಲಾಳಿ ಹೋಗ್ಬಿಟ್ಟು ಇದನ್ನೆಲ್ಲ ಬೈ ಮಾಡ್ಕೊಂಬಂದು ಮೊನೋಪಲಿ ಬಿಸ್ನೆಸ್ ಇಲ್ಲಿ ನಡೆಯಲ್ಲ. ಎಲ್ಲ ಸಣ್ಣ ಪುಟ್ಟ ರೈತರು ಏನಿದ್ದಾರೆ ಅವರೆಲ್ಲ ತೊಗೊಂಬಂದು ಇಟ್ಕೊಂಡಿರ್ತಾರೆ, ಅವರು ಅದನ್ನು ಸೇಲ್ ಮಾಡ್ತಾರೆ. ಮತ್ತು ಕೆಲವು ಇಂಪೋರ್ಟೆಡ್ ಫ್ಲವರ್ಸ್ ಕೂಡ ಇದೆ ಹೊರಗಡೆಯಿಂದ. ನಮ್ಮ ಇಲ್ಲಿ ಕರ್ನಾಟಕ ಭಾಗದಲ್ಲಿ ಬೆಳೆದೇ ಇರುವಂತಹ ಕೆಲವು ಹೂಗಳು ಕೂಡ ಇದೆ, ಅದನ್ನು ಹೊರಗಡೆಯಿಂದ ತರಿಸ್ಕೊಂಡು ಇಲ್ಲಿ ಸೇಲ್ ಮಾಡ್ತಾರೆ. ಈ ರೀತಿಯ ಹಲವು ಅನುಭವಗಳು ಈ ಮಾರ್ಕೆಟ್ನಲ್ಲಿ. ಹಾಗಾಗಿಬಿಟ್ಟು ನೀವೇನಾದರೂ ಇಲ್ಲಿ ನಿಯರ್ ಬೈ ಎಲ್ಲಾದರೂ ಇದ್ದರೆ ಖಂಡಿತವಾಗ್ಲೂ ಈ ಮಾರ್ಕೆಟಿಗೆ ಬನ್ನಿ. ಮತ್ತು ನಾನು ಈ ಮಾರ್ಕೆಟ್ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ, ಹಾಗಾಗಿಬಿಟ್ಟು ನೀವು ಇಲ್ಲಿ ಕಾಣಿಸ್ತಾ ಇರುವಂತಹ ವಿಜುವಲ್ಸನ್ನು ನೋಡ್ತಾ ಇರಿ. ಮತ್ತು ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ, ಏನಾದರೂ ಚೇಂಜಸ್ ಮಾಡಬೇಕು ಅಂತಿದ್ದರೆ ದಯವಿಟ್ಟು ನನಗೆ ಸಜೆಸ್ಟ್ ಮಾಡಿ, ನಾನು ಖಂಡಿತವಾಗ್ಲೂ ಚೇಂಜಸ್ ಮಾಡ್ಕೊಳ್ತೀನಿ. ಚೆನ್ನಾಗೈತಾ? ಮಿಕ್ಸ್ ಇದೆಯಲ್ಲ. ಹೆಂಗೂ ಬಂದಿದ್ನಲ್ಲ ಅಂತ ಒಂದು ಈ ಥರ ಸೇಲ್ ಮಾಡ್ತಾ ಇರ್ತಾರೆ. ಒಂದು ಬಲ್ಕ್ ಇದು ಇಷ್ಟಕ್ಕೆ ಒಂದು ರೇಟ್ ಹಾಕ್ತಾರೆ. ಇದು ಆ್ಯಕ್ಚುಲಿ ಹೇಳಿದ್ದು 100 ರೂಪಾಯಿ, ನಾನು 70 ರೂಪೀಸ್ ಕೊಟ್ಟೆ. ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಈ ಥರ ಮಿಕ್ಸ್ ಫ್ಲವರ್ಸದು ಈ ಥರ ಫುಲ್ಲು ಬೊಕ್ಕೆನೇ ಬಂದುಬಿಡುತ್ತೆ. ಇದರಲ್ಲಿ ಇಂಡಿವಿಜುವಲ್ ಕ್ಯಾಲ್ಕುಲೇಟ್ ಮಾಡಿದರೆ ಒಂದು 5 ರೂಪೀಸ್ 6 ರೂಪೀಸ್ ಬಿದ್ದಿದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಇದು ನಾನು ಸುಮ್ಮನೆ ಅಲ್ಲಿ ಬಂದಿದ್ನಲ್ಲ ಅಂತ ತೊಗೊಂಬಿಟ್ಟೆ ಅಷ್ಟೇ. ಬಟ್ ಇನ್ನೂ ಚೆನ್ನಾಗಿರೋದು ತುಂಬ ಆಪ್ಷನ್ಗಳು ನೀವು ಈ ವಿಡಿಯೋದಲ್ಲಿ ಏನು ನೋಡಿದ್ದೀರಾ ನೀವು ನೋಡ್ಬೋದು. ಈ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ಹೀಗೆ ನಾನು ವಿಡಿಯೋ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.